ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಮೂಲ ಗುಣಗಳಲ್ಲಿ ಮನುಷ್ಯತ್ವವನ್ನೇ ಮರೆತು ಬಿಟ್ಟಿದ್ದಾನೆ. ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬದ ಕಡೆ ಮುಖ ಮಾಡಿ ಇರುವ ರಕ್ತ ಸಂಬಂಧಗಳನ್ನು ಸಹ ಕಳೆದುಕೊಂಡಿದ್ದಾನೆ. ನಾನತ್ವ ಹೆಚ್ಚಾಗಿ ಭಾವನೆಗೆ ಬೆಲೆಯೇ ಇಲ್ಲದಂತಾಗಿದೆ. ಸಿಹಿ ಇರುವ ಕಡೆ ಇರುವೆ ಇರುವಂತೆ ಹಣವಿರುವ ಕಡೆ ಸಂಬಂಧಗಳು ಹೆಚ್ಚಾಗುತ್ತಿವೆ. ಒಟ್ಟಾರೆ ಮನುಷ್ಯ ಸ್ವಾರ್ಥವನ್ನು ಹೆಗಲ ಮೇಲೆ ಹೊತ್ತು ಇರುವ ನೆಮ್ಮದಿಗಳನ್ನು ಸಹ ಕಳೆದುಕೊಳ್ಳುತ್ತಿದ್ದಾನೆ. ಅವಸರದ ಈಗಿನ ಜೀವನದಲ್ಲಿ ತಮ್ಮ ಮಕ್ಕಳು ಆಟದ ಬೊಂಬೆಗಳಾಗಿವೆ. ಮಕ್ಕಳು ತಾಯಿಯ ಮಮತೆಯ ಬಾಂಧವ್ಯವನ್ನೇ ಕಳೆದುಕೊಳ್ಳುತ್ತಿವೆ. ಕೈತುತ್ತಿನ ಸವಿಯನ್ನು ಮರೆಮಾಚಿ ಮಕ್ಕಳ ಮುಗ್ಧತೆಯ ಭಾವಕ್ಕೆ ಕಡಿವಾಣ ಹಾಕುವಂತಹ ಕೆಲಸ ಬರದಿಂದ ದಿನನಿತ್ಯ ಕೆಲವರ ಜೀವನದಲ್ಲಿ ಸಲೀಸಾಗಿ ಸಾಗುತ್ತಿದೆ. ಮನದಲ್ಲಿ ಆತಂಕ ಎಷ್ಟೇ ಸೃಷ್ಟಿಯಾದರೂ ಸೃಷ್ಟಿಯ ಮುಂದೆ ಮನಸ್ಸಿನ ಗೊಂದಲಗಳು ಸಹಜ. ಹಾಗೆ ಸಹಜ ಕ್ರಿಯೆ ಬದಲಾವಣೆಯ ಪರ್ವವನ್ನು ಹೆಚ್ಚಿಸುತ್ತದೆ. ಮನದಲ್ಲಿ ಗೊಂದಲಗಳು ಆಗಾಗ ಎದುರಾಗುತ್ತವೆ. ಏಕೆಂದರೆ ಆ ಗೊಂದಲದ ಮನಸ್ಸಿನ ಅಂತರಾಳಕ್ಕೆ ಆಲೋಚಿಸುವ ಶಕ್ತಿಯೇ ಇರುವುದಿಲ್ಲ. ನಮ್ಮ ಸೂಕ್ತ ಮನಸ್ಸು ಮತ್ತು ಬಾಹ್ಯ ಮನಸ್ಸಿನ ಮುಖೇನ ನುಡಿಗಳಾಗಿ ಹೊರಹೊಮ್ಮಿದರೂ ಸಹ ಗೊಂದಲಗಳು ಪರಿಪೂರ್ಣವಾಗಿ ಬಗೆಹರಿಯುವುದಿಲ್ಲ. ಮುಂಜಾನೆಯ ತಂಗಾಳಿಯನ್ನು ನೋಡಿದಾಗ ತಂಗಾಳಿಯು ಯಾವಾಗಲೂ ಹೀಗೆ ಇರಬೇಕೆನಿಸುತ್ತದೆ. ಆದರೆ ಸಮಯ ಕಳೆದಂತೆ ತಂಗಾಳಿ ಬಿಸಿಗಾಳಿಯಾಗಿ ಬದಲಾಗುತ್ತದೆ. ಹೀಗಾಗಿ ಮನುಷ್ಯ ಯಾವಾಗಲೂ ಒಂದೇ ರೀತಿ ಇರಲಾರ, ಒಂದೇ ಆಲೋಚನೆಯನ್ನು ಮಾಡಲಾರ. ಕ್ಷಣದಿಂದ ಕ್ಷಣಕ್ಕೆ ಬದಲಾಗುತ್ತಾ ಹೋಗುತ್ತಾನೆ ಹಾಗೂ ಒಂದೇ ಸಮೂಹದಲ್ಲೂ ಇರಲಾರ. ಒಟ್ಟಾರೆ ಮನುಷ್ಯ ಓಡಾಡುವ ಕುದುರೆಯಂತೆ ತನ್ನ ಜೀವನ ಶೈಲಿಯನ್ನು ತನ್ನ ಇಷ್ಟಕ್ಕೆ ಬಂದಂತೆ ಬದಲಾಯಿಸಿಕೊಂಡಿದ್ದಾನೆ.